ಫಾಸ್ಟ್ ಫುಡ್ ಪ್ರಿಯರೇ ಎಚ್ಚರ. ನೀವು ಬಾಯಿ ಚಪ್ಪರಿಸಿ ತಿನ್ನೋ ಆಹಾರ ಹೇಗೆಲ್ಲ ತಯಾರಾಗುತ್ತೆ ಗೊತ್ತಾ? ಚಿಕನ್, ಮಟನ್, ತರಕಾರಿ ಹೇಗಿರುತ್ತೆ ಗೊತ್ತಾ? 5 ಸ್ಟಾರ್ ಹೋಟೆಲ್ಗಳ ಕರಾಳ ಕತೆ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೀವಿ ನೋಡಿ. ಎಕ್ಸ್ಪೈರಿ ಹಾಲು, ಕೊಳೆತ ಮಾಂಸ, ಫಂಗಸ್ ಹಿಡಿದ ತರಕಾರಿ. ಸ್ಟಾರ್ ಹೋಟೆಲ್ಗಳ ರುಚಿಕರ ಊಟ, ತಿಂಡಿಯ ಕರಾಳ ಸತ್ಯ. 5 ಸ್ಟಾರ್ ಹೋಟೆಲ್ಗಳ ಕಿಚನ್ ಕರ್ಮಕಾಂಡ ಬಟಾಬಯಲು. ಕೊಳೆತ ಮಾಂಸ, ಫಂಗಸ್ ಹಿಡಿದ ತರಕಾರಿಗಳು, ಎಕ್ಸ್ಪೈರಿ ಆದ ಹಾಲು, ಮೊಸರಿನ ಪ್ಯಾಕೆಟ್ಗಳು, ಅವಧಿ ಮೀರಿದ ಎಣ್ಣೆ ಪ್ಯಾಕೆಟ್ಗಳು, ಅಸಮರ್ಪಕ ಲೇಬಲ್, ಬೇಜವಾಬ್ದಾರಿಯ ನಿರ್ವಹಣೆ, ಮೂಲ ಆರೋಗ್ಯ ಸುರಕ್ಷತಾ ನಿಯಮಗಳನ್ನೇ ಗಾಳಿಗೆ ತೂರಿದ್ದಾರೆ. ಇದು ಬೆಂಗಳೂರಿನ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಕಿಚನ್ ಕರ್ಮಕಾಂಡ. ಐಷಾರಾಮಿ ಹೋಟೆಲ್ಗಳಲ್ಲಿ ರುಚಿಯಾದ ಊಟ ತಿಂಡಿ ಸಿಗುತ್ತೆ ಅಂತ ಹೋಗ್ತಿದ್ದ ಬೆಂಗಳೂರಿಗರು ಈ ಶಾಕಿಂಗ್ ಸುದ್ದಿ ಕೇಳಿ ಕೂತಲ್ಲೇ ಬೆಚ್ಚಿ ಬಿದ್ದಿದ್ದಾರೆ. ನಾಲಿಗೆ ರುಚಿಗೆ ಬಿದ್ದವರು ಕೈ ಹಿಸುಕಿಕೊಂಡಿದ್ದಾರೆ. ಯಪ್ಪ, ಇವ್ರ ಮನೆ ಕಾಯ ಅಂತ ಇಡೀ ಶಾಪ ಹಾಕ್ತಿದ್ದಾರೆ. ಆಹಾರ ಇಲಾಖೆಯ ಮಾಹಿತಿ ಪ್ರಕಾರ 30 ತಂಡಗಳು 26 ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದು, ಪ್ರಯೋಗಾಲಯ 35 ಆಹಾರದ ಮಾದರಿ ಸಂಗ್ರಹಿಸಿವೆ. ಇದರಲ್ಲಿ ಅಸಮರ್ಪಕ ಲೇಬಲ್, ಅವಧಿ ಮೀರಿದ ಹಾಲು, ತರಕಾರಿ ಮತ್ತು ಬೇಜವಾಬ್ದಾರಿಯ ನಿರ್ವಹಣೆ, ಕೊಳೆತ ಮಾಂಸ ಮತ್ತು ತರಕಾರಿ ಸೇರಿದಂತೆ ಹಲವಾರು ಮೂಲ ಆರೋಗ್ಯ ಸುರಕ್ಷತಾ ನಿಯಮಗಳನ್ನೇ ಉಲ್ಲಂಘನೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಪ್ರಯೋಗಾಲಯಕ್ಕೆ ಕಳುಹಿಸಿರುವ ಪದಾರ್ಥಗಳ ಪೈಕಿ ಚಹಾ ಪುಡಿ, ಚಿಕನ್, ಮಟನ್, ಮೀನು, ಅಡುಗೆ ಎಣ್ಣೆ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಟೊಮೆಟೊ ಸಾಸ್, ನಿಂಬೆ ರಸ, ಚೀಸ್, ಪಾಪಡ್, ಗೋಡಂಬಿ, ಶುಂಠಿ, ಮೆಣಸಿನ ಪುಡಿ, ಮಸಾಲೆ ಪುಡಿ ಮತ್ತು ಹಾಲು ಸೇರಿವೆ. ಕೆಲವು ಐಷಾರಾಮಿ ಹೋಟೆಲ್ಗಳಲ್ಲಿ ಕೊಳೆತ ಮಾಂಸಗಳೇ ಹೆಚ್ಚಾಗಿ ಪತ್ತೆಯಾಗಿರುವುದು ನಿಜಕ್ಕೂ ಆಘಾತಕಾರಿ ಸಂಗತಿ. ಹೋಟೆಲ್ ಕರ್ಮಕಾಂಡ. ಲಲಿತ್ ಅಶೋಕ್ 76 ಕೆಜಿ ಮಾಂಸ ಮತ್ತು 200 ಕೆಜಿ ತರಕಾರಿಗಳು. ಲಲಿತ್ ಅಶೋಕ್ ಅವಧಿ ಮೀರಿದ 32 ಲೀಟರ್ ಹಾಲು. ಶಾಂಗ್ರಿಲಾ 15 ಕೆಜಿ ಮಾಂಸ. 4 ಸೀಸನ್ ಹೋಟೆಲ್ 19 ಕೆಜಿ ಮಾಂಸ. ತಾಜ್ 72 ಕೆಜಿ ಮಾಂಸ. ದಿ ರಾಡಿಸನ್ ಬ್ಲೂ 105 ಕೆಜಿ ಅವಧಿ ಮೀರಿದ ಆಹಾರ ಉತ್ಪನ್ನ. ದಿ ರಾಡಿಸನ್ ಬ್ಲೂ 50 ಕೆಜಿ ಕೋಳಿ ಮಾಂಸ. ದಿ ರಾಡಿಸನ್ ಬ್ಲೂ 7 ಕೆಜಿ ಮೀನು ಮತ್ತು 25 ಕೆಜಿ ತರಕಾರಿ. ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆಯಿಂದ 2 ದಿನದಿಂದ ನಾವು ಸತತವಾಗಿ 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮೇಲೆ ತಪಾಸಣೆ ಮಾಡ್ತಿದ್ವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡ್, ಬರ್ಗರ್ ಕಿಂಗ್ ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೈಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ ಮಾಡ್ತಾಯಿದ್ದೀವಿ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾರು ಅನ್ಸೇಫ್ ಬಂತು ಅಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತಿದ್ವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕೋ ಕ್ರಮ ಮಾಡ್ತೀವಿ. KFC ಮೇಲೆ ಫುಡ್ ಸೇಫ್ಟಿ ಇಲಾಖೆ ಬಿಗ್ ರೇಡ್. ಮೆಕ್ಡೊನಾಲ್ಡ್ ಸ್ಟೋರ್ಗಳಲ್ಲೂ ಅಧಿಕಾರಿಗಳ ದಾಳಿ. ಕೇವಲ ಹೋಟೆಲ್ಗಳ ಮೇಲಲ್ಲ, KFC, ಮೆಕ್ಡೊನಾಲ್ಡ್ ಸ್ಟೋರ್ಗಳ ಮೇಲೂ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬ್ರಿಗೇಡ್ ರೋಡ್ ಬಳಿಯ KFC ಚಿಕನ್ನಲ್ಲಿ ಅಧಿಕಾರಿಗಳು ಬನ್ಸ್, ಫ್ರೋಜನ್ ಚಿಕನ್ ಪರಿಶೀಲಿಸಿದ್ರು. ಫ್ರೆಶ್ ಸಾಮಗ್ರಿ ಬಳಕೆ ಮಾಡಲಾಗ್ತಿದೆಯಾ, ಎಕ್ಸ್ಪೈರಿ ಡೇಟ್ ಸರಿ ಇದೆಯಾ ಎಂದು ಚೆಕ್ ಮಾಡಿದ್ರು. ಬಳಿಕ ಸಾಸ್ಗಳನ್ನ ಚೆಕ್ ಮಾಡಿದ ಅಧಿಕಾರಿಗಳು ಯಾಕೆ ಲೇಬಲ್ ಮಾಡಿಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಯಾವುದೇ ಸಾಸ್ಗಳಿಗೆ ಲೇಬಲ್ ಹಾಕಬೇಕು, ಯಾವ ಬ್ರ್ಯಾಂಡ್ ಸಾಮಗ್ರಿ ಅಂತ ಲೇಬಲ್ ಇರಲೇಬೇಕು ಎಂದು KFC ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಲಕ್ಷ್ಮೀ ಬಾಗಲಕೋಟಿ, ಅಶ್ವವೇಗ ನ್ಯೂಸ್, ಮೆಟ್ರೋ ಬ್ಯೂರೋ.